ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಫಿಲ್ಮ್ ಚೇಂಬರ್. ಸೊ ಈಗ ಈ ಎಲೆಕ್ಷನ್ ಭರಾಟೆ ಜಾಸ್ತಿ ಆಗಿದೆ ಅಂತ ಅನ್ಬೋದು. ಸೊ ಈ ವರ್ಷ ನಿರ್ಮಾಪಕರ ಪಾಲಿಗೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ಸ್ಥಾನ ಮೀಸಲಿರುವ ಕಾರಣ ಸಾಕಷ್ಟು ನಿರ್ಮಾಪಕರು ಈಗ ಆಲ್ರೆಡಿ ತಾವು ಸ್ಪರ್ಧೆ ಮಾಡೋದಕ್ಕೆ ಮುಗಿಬೀಳ್ತಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಲ್ಲ. ಈ ಹಿಂದೆ ಅಂದರೆ ಒಂದು 5-6 ವರ್ಷಗಳಿಂದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಒಂದಷ್ಟು ಜನ ಒಂದು ನಿರ್ಮಾಪಕರ ಸಂಘ ಇರಲಿ ಅಥವಾ ಬೇರೆ ಬೇರೆ ಸಂಘಗಳಿರಲಿ, ಅಲ್ಲಿ ನಿರ್ದೇಶಕರಿಗೆ ಸ್ಥಾನಕ್ಕೆ ಸ್ಪರ್ಧಿಸುವಂಥವರು ಏನೋ ಬೇಡ ಬಿಟ್ಟು ಈ ರೀತಿಯಾಗಿ ಮನಸ್ಸಿಗೆ ಬೇಡದ ರೀತಿಯಲ್ಲಿ ಹೋಗಿ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರು. ಅದರ ಜೊತೆಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಯಾರೂ ಕೂಡ ಆ ಚುನಾವಣೆಯಲ್ಲಿ ಸಕ್ರಿಯರಾಗ್ತಿರಲಿಲ್ಲ. ಆದರೆ ಸಡನ್ನಾಗಿ ಈ ವರ್ಷ ಫಿಲ್ಮ್ ಚೇಂಬರ್ ಚುನಾವಣೆ ಏನಿದೆ ಸ್ವಲ್ಪ ರಂಗೇರಿದೆ ಎನ್ಬೋದು. ಬಣ್ಣದ ಜಗತ್ತಿನವರೇ ತುಂಬಿರುವಂತಹ ಬಣ್ಣದ ಜಗತ್ತಿನ ಮಾತೃ ಸಂಸ್ಥೆಯಾದಂತಹ ಫಿಲ್ಮ್ ಚೇಂಬರ್ನಲ್ಲಿ ಈ ವರ್ಷ ಒಂದು ರಂಗಾದಂತಹ ಚುನಾವಣೆಗೆ ಒಂದಷ್ಟು ನಿರ್ಮಾಪಕರು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಸೊ ಏನು ಜನವರಿ 31ಕ್ಕೆ ನಡೆಯುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಚುನಾವಣೆ ಏನಿದೆ, ಈಗ ಆಲ್ರೆಡಿ ಸಾಕಷ್ಟು ನಿರ್ಮಾಪಕರುಗಳು ತಾವು ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲೇಬೇಕು, ಅಧ್ಯಕ್ಷ ಸ್ಥಾನವನ್ನು ಗೆಲ್ಲೇಬೇಕು, ನಾವು ಅಧ್ಯಕ್ಷನಾಗಿ ರೂಲ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಖಾಡಕ್ಕೆ ಇಳಿದು ಒಂದು ಸ್ಪರ್ಧೆಗಳನ್ನು ಮಾಡ್ತಿದ್ದಾರೆ. ಇವತ್ತಿಗೆ ಸಂಜೆಗೆ ಒಂದು 5 ಗಂಟೆಗೆ ಒಂದು ನಾಮಿನೇಷನ್ ಅಂದರೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿತ್ತು. ಸೊ ಆದ ಕಾರಣ ಇವತ್ತು ಕೂಡ ಒಂದು ನಾಮಪತ್ರ ಸಲ್ಲಿಕೆ ಆಗಿದೆ. ಮೊದಲಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅದರ ಚುನಾವಣೆಯ ಮೊದಲ ನಾಮಪತ್ರ ಸಲ್ಲಿಸಿದ್ದು ಭಾಮಾ ಹರೀಶ್ ಅವರು ಕೂಡ ಒಂದು 2 ವರ್ಷಗಳ ಹಿಂದೆ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಈಗ ಮತ್ತೆ ನಾನು ವಾಣಿಜ್ಯ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಈಗ ಸ್ಪರ್ಧೆ ಮಾಡಿದ್ದಾರೆ. ನಾಮಿನೇಷನ್ನ ಅವರು ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಜಯಮಾಲಾ ಅವರು ಕೂಡ ಈ ಸಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಇಷ್ಟು ವರ್ಷ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂಥ ಜಯಮಾಲಾ ಅವರು MLC ಆಗಿ ಒಂದಷ್ಟು ದಿನಗಳಿದ್ರು. ಈಗ ಅಲ್ಲೂ ಕೂಡ ಅವರಿಗೆ ಅಧಿಕಾರ ಇಲ್ಲ. ಈಗ ಮಾಜಿ MLC ಆಗಿರುವ ಕಾರಣ ಅಧಿಕಾರದ ರುಚಿಯನ್ನು ಕಂಡಿರುವಂತಹ ಜಯಮಾಲಾ ಅವರು ಸುಮ್ಮನೆ ಕೂರೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಆಗಿ ಆದರೂ ಕಾರ್ಯನಿರ್ವಹಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಇದರ ಜೊತೆಗೆ ನಿರ್ಮಾಪಕರ ಸಂಘದಲ್ಲಿ ಅಧ್ಯಕ್ಷರಾಗಿರುವಂತಹ ಅನುಭವ ಇರುವಂತಹ ಮಾಜಿ ಸಚಿವರು ಆದಂತಹ ಶಾಸಕರಾದ ಮುನಿರತ್ನ ಅವರು ಕೂಡ ಈ ಬಾರಿ ಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲಿ ಯಾವಾಗ ಒಂದು ಕಡೆ ಮುನಿರತ್ನ ಮತ್ತೊಂದು ಕಡೆ ಜಯಮಾಲಾ ಇವರಿಬ್ಬರ ಮಧ್ಯೆ ಚಿಂಗಾರಿ ಮಹಾದೇವ್ ಅವರು ಭಾಮಾ ಹರೀಶ್ ಅವರು ಎಲೆಕ್ಷನ್ಗೆ ನಿಂತಾಗ ಈ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಒಂದು ನೇರ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆಯಾ ಅನ್ನುವಂತಹ ಚರ್ಚೆಗಳು ಶುರುವಾದವು. ಏನಕ್ಕೆ ಅಂದರೆ BJP MLA ಆಗಿರುವಂತಹ ಮುನಿರತ್ನಂ ಅವರು ಸೊ ಈಗ ನಾನು ಏನಾದರೂ ಮಾಡಲಿ ಈ ಬಾರಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುಟ್ಟಾಗಿ ಹೋಗಿ ನೆನ್ನೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದಷ್ಟು ಜನರನ್ನ ಗುಡ್ಡೆ ಹಾಕೊಂಡು ಈ ಬಾರಿ ನಾನೇ ಗೆಲ್ಲೋದು ಅನ್ನುವಂಥ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಯ ಒಂದು ಮಾಜಿ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿರುವಂತಹ ಒಂದಷ್ಟು ಜನರನ್ನು ಜೊತೆಯಲ್ಲಿ ಹೋಗಿ ಇವರೆಲ್ಲರ ಬೆಂಬಲ ನನಗಿದೆ, ನಾನೇ ಗೆಲ್ಲೋದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಯಮಾಲಾ ಅವರು ಕೂಡ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಇವರಿಬ್ಬರ ಒಂದು ಚುನಾವಣೆ ಅಖಾಡ ಎಂಟ್ರಿ ಆಯಿತೋ ಅಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು ಇಷ್ಟು ದಿನ ರಾಜಕೀಯ ಇಲ್ಲದಂತಹ ಚುನಾವಣೆ ಈಗ ಒಂದು ಫಿಲ್ಮ್ ಚೇಂಬರ್ನಲ್ಲಿ ನೇರವಾಗಿ ರಾಜಕೀಯ ಬಣ್ಣ ಬಂದ್ಬಿಡ್ತಾ ಈ ರೀತಿಯಾದಂತಹ ಚರ್ಚೆಗಳಾಗ್ತಿವೆ. ಏನಕ್ಕೆ ಅಂದರೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರುವಂಥ ಜಯಮಾಲಾ ಅವರ ಸ್ಪರ್ಧೆ ಮತ್ತು BJPಯ MLA ಆಗಿರುವಂತಹ ಮುನಿರತ್ನಂ ಅವರ ಸ್ಪರ್ಧೆ, ಈ ಎರಡೂ ಸ್ಪರ್ಧೆಗಳು ಈಗ ವಾಣಿಜ್ಯ ಮಂಡಳಿಯಲ್ಲಿ ಕಾಂಗ್ರೆಸ್ ವರ್ಸಸ್ BJPಯ ಫೈಟಾ ಈ ರೀತಿಯಾದಂತಹ ಒಂದಷ್ಟು ಚರ್ಚೆ ಆಗ್ತಿದೆ. ಇದರ ನಡುವೆ ಒಂದು ಕಡೆ ಕಾಂಗ್ರೆಸ್ ವರ್ಸಸ್ BJP ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಸಸ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ರೀತಿಯಾದಂತಹ ಚರ್ಚೆ ಕೂಡ ಆಗ್ತಿದೆ. ಈ ರೀತಿಯಾದಂಥ ಚರ್ಚೆ ಆಗೋದಕ್ಕೆ ಕಾರಣ ಏನು ಅನ್ನೋದಾದರೆ ಸೊ ಕಾಂಗ್ರೆಸ್ನ MLC ಆಗಿರುವಂತಹ ಮಾಜಿ MLC ಆಗಿರುವಂತಹ ಕಾಂಗ್ರೆಸ್ನ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತಹ ಜಯಮಾಲಾ ಅವರು CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಈಗ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಆದರೆ ಯಾವಾಗೇ ಆದರೂ ಕೂಡ ಚಿತ್ರರಂಗದ ಸಮಸ್ಯೆಗಳ ಸ್ಪಂದನೆ ವಿಚಾರವಾಗಿ ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಮಾತುಕತೆ ಆಡ್ತಿರ್ತಾರೆ. ಮತ್ತು ಚಿತ್ರರಂಗಕ್ಕೆ ಬೇಕಾದಂತಹ
ಒಂದಷ್ಟು ಸವಲತ್ತುಗಳಿರ್ಬೋದು ಅಥವಾ ಬೇಕಾಗಿರುವಂತಹ ಒಂದಷ್ಟು ಅನುದಾನಗಳನ್ನು ತರುವಂಥ ಒಂದು ಕೆಲಸ ಮಾಡಿರೋದ್ರಿಂದ ಅವರು ಕಂಪ್ಲೀಟಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಭಾಮಾ ಹರೀಶ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಈಗ ಆಲ್ರೆಡಿ ಈ ಬಾರಿ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ನಿರ್ಮಾಪಕರಿಗೆ ಒಂದು ಅಧ್ಯಕ್ಷ ಸ್ಥಾನ ಮೀಸಲಾಗಿದೆ, ನಾನು ಸ್ಪರ್ಧೆ ಮಾಡ್ತಿದ್ದೀನಿ, ನನಗೆ ನೀವು ಸಹಾಯ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರೂ ಕೂಡ, ರಾಜಕಾರಣಿ ಆದರೂ ಕೂಡ ಅವರ ಹಿನ್ನೆಲೆ, ಅವರ ಒಂದು ಜರ್ನಿ ಶುರುವಾಗಿರೋದು ಒಂದು ಚಿತ್ರರಂಗದಲ್ಲಿ. ಅವರು ಕೂಡ ಒಂದು ಥಿಯೇಟ್ರಲ್ಲಿ ಕೆಲಸ ಮಾಡಿದರು, ಥಿಯೇಟ್ರ್ ಮಾಲೀಕರಾಗಿದ್ದರು, ನಿರ್ಮಾಪಕರಾಗಿ ಗುರುತಿಸ್ಕೊಂಡಿರೋದ್ರಿಂದ ಹೋದರು, ಪ್ರದರ್ಶಕರಾಗಿ ಗುರುತಿಸ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ಅವರ ಮೆಂಬರ್ಶಿಪ್ ಕೂಡ ಇದೆ. ಈ ಒಂದು ವಿಚಾರವಾಗಿ ಭಾಮಾ ಹರೀಶ್ ಅವರು ಮುಂಚಿತವಾಗಿ ಒಂದು ಆಲೋಚನೆಯನ್ನು ಮಾಡಿ ಹೋಗಿ ಈಗ ಆಲ್ರೆಡಿ ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನನ್ನ ಚುನಾವಣೆಗೆ ನೀವು ಸಹಾಯ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳೋದ್ರಿಂದ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರ ನೈತಿಕ ಬೆಂಬಲ ಸಿಕ್ಕಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಜಯಮಾಲಾ ಅವರಿಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಸಾರಾ ಗೋವಿಂದ್ ಅವರಿರ್ಬೋದು, ಎನ್ ಸುರೇಶ್ ಅವರಿರ್ಬೋದು, ರಾಕ್ಲೈನ್ ವೆಂಕಟೇಶ್, ಹೀಗೆ ಹಲವರು ಅವರಿಗೆ ಸಪೋರ್ಟ್ ಮಾಡಿದರೆ ಡಿ ಕೆ ಶಿವಕುಮಾರ್ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಈಗ ಭಾಮಾ ಹರೀಶ್ ಅವ್ರಿಗೆ ಸಹಾಯ ಮಾಡ್ತಿರೋದ್ರಿಂದ ಒಂದು ಕಡೆ ಕಾಂಗ್ರೆಸ್ ವರ್ಸಸ್ BJP ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಒಳ ಜಗಳ ಇಲ್ಲೂ ಮುಂದುವರೆದಿದೆಯಾ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಮುಸುಕಿನ ಗುದ್ದಾಟ ಈಗ ಚೇಂಬರ್ ಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತಾ ಅನ್ನುವಂತಹ ಚರ್ಚೆ ಈಗ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯ ವಿಚಾರವಾಗಿ ಈಗ ಚಿತ್ರರಂಗದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಆದರೆ ಜಯಮಾಲಾ ಅವರಿಗೆ ಸಿದ್ದರಾಮಯ್ಯನವರ ಓಟಂತೂ ಸಿಗಲ್ಲ. ಏನಕ್ಕೆ ಅಂದರೆ ಸಿದ್ದರಾಮಯ್ಯನವರು ವಾಣಿಜ್ಯ ಮಂಡಳಿಯ ಮೆಂಬರ್ ಅಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವರು ವಾಣಿಜ್ಯ ಮಂಡಳಿಯ ಮೆಂಬರ್ ಆಗಿರೋದ್ರಿಂದ ಅವರ ಓಟಂತೂ ಇವರಿಗೆ ಸಿಗುವ ಸಾಧ್ಯತೆ ಇರುತ್ತೆ. ಇದರ ನಡುವೆ ತುಂಬ ಕುತೂಹಲಕಾರಿಯಾದಂಥ ಮತ್ತೊಂದು ಘಟನೆ ಯಾವುದು ಅಂತಂದರೆ, ಒಂದು ಕಡೆ ಮುನಿರತ್ನಂ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರೆ ಅವರ ಬೀಗರು ಅಂದರೆ ಮುನಿರತ್ನಂ ಅವರ ಮಗಳನ್ನು ರಾಕ್ಲೈನ್ ವೆಂಕಟೇಶ್ ಅವರ ಮಗನಿಗೆ ಅವರು ಮದುವೆ ಮಾಡ್ಕೊಂಡಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತು. ಇವರಿಬ್ಬರು ಕೂಡ ಬೀಗರು ಅನ್ನುವಂಥ ವಿಚಾರ ಗೊತ್ತು, ಸಂಬಂಧಿಗಳು. ಮುನಿರತ್ನಂ ಅವರು ಚುನಾವಣೆಗೆ ನಿಂತಿದ್ದರೂ ಕೂಡ ರಾಕ್ಲೈನ್ ವೆಂಕಟೇಶ್ ಅವರು ಜಯಮಾಲಾ ಅವರಿಗೆ ಸಪೋರ್ಟ್ ಮಾಡುವ ಮುಖಾಂತರ ಒಂದು ಕುತೂಹಲವನ್ನು ಮೂಡಿದ್ದಾರೆ. ಅದರ ಜೊತೆಗೆ ಯಾಕೆ ಬೇಕಾಗಿತ್ತು ಮುನಿರತ್ನಂ ಅವರಿಗೆ ಈ ಬಾರಿ ಜಯಮಾಲಾ ಅವರಿಗೆ ಬಿಟ್ಟು ಕೊಡಲಿ, ಮುಂದಿನ ಸಲ ಬೇಕಾದರೆ ನಿಂತ್ಕೊಳ್ಳಿ ಮುನಿರತ್ನಂ ಅವರು, ಸಂಬಂಧಿ ಆದರೂ ಸರಿ ಯಾರಾದರೂ ಸರಿ, ಈ ಸಲ ಮುನಿರತ್ನಂ ಅವ್ರಿಗಿಂತ ಜಯಮಾಲಾ ಅವರೇ ವಾಣಿಜ್ಯ ಮಂಡಳಿಗೆ ಸೂಕ್ತವಾದಂತಹ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಅವರ ಸಂಬಂಧಿಗೆ ಮುನಿರತ್ನಂ ಅವರಿಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ನಂತರ ಏನಾದರೂ ಮುನಿರತ್ನಂ ಅವರೇನಾದರೂ ಅವರ ನಾಮಪತ್ರವನ್ನು ವಾಪಸ್ ಪಡಿತಾರಾ ಅಥವಾ ಪಡಿದೇ ಇದ್ದರೆ ಒಂದು ತ್ರಿಕೋನ ಸರಣಿ ಅಂದರೆ ಟ್ರಯಾಂಗಲ್ ಫೈಟ್ ಅಂತೂ ಕನ್ಫರ್ಮ್. ಒಂದು ಕಡೆ ಮುನಿರತ್ನಂ, ಒಂದು ಕಡೆ ಭಾಮಾ ಹರೀಶ್ ಅವರು, ಮತ್ತೊಂದು ಕಡೆ ಜಯಮಾಲಾ. ಇದರ ನಡುವೆ ಚಿಂಗಾರಿ ಮಹಾದೇವರವರು ಇದರಿಂದ ಅಲ್ಲಿರುವಂತಹ ಒಂದು 1200ಕ್ಕೂ ಹೆಚ್ಚು ಓಟು ಹರಿದು ಹಂಚೋಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇದರ ನಡುವೆ ಇಬ್ಬರ ಕಿತ್ತಾಟ, ಮೂರನವರಿಗೆ ಲಾಭ ಅನ್ನುವಂಥ ನಿಟ್ಟಿನಲ್ಲಿ ಆ ಲಾಭ ಪಡೆಯುವಂತಹ ಮೂರನೇ ವ್ಯಕ್ತಿ ಯಾರಾಗ್ತಾರೆ? ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ BJP, ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್. ಇವರ ಒಂದು ಜಗಳದಲ್ಲಿ ಆ ಒಂದು ಜಗಳವನ್ನು ಎನ್ಕ್ಯಾಚ್ ಮಾಡಿಕೊಂಡು ಯಾರು ಆ ಒಂದು ಹೆಚ್ಚಾದಂಥ ಓಟುಗಳನ್ನು ಪಡೆದು ಜನವರಿ 31ನೇ ತಾರೀಕು ನಡೆಯುವಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗ್ತಾರೆ ಗೊತ್ತಿಲ್ಲ. ಆದರೆ ಯಾರೇ ಅಧ್ಯಕ್ಷರಾದರೂ ಕೂಡ ಅವರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚೇರು ಒಂದು ಸೋಫಾನ ಅಂತವಾಗಿರಲ್ಲ, ಖಂಡಿತವಾಗ್ಲೂ ಚಾಲೆಂಜಿಂಗ್ ಇರುತ್ತೆ. ಏನಕ್ಕೆಂದರೆ ಕನ್ನಡ ಚಲನಚಿತ್ರ ಈಗ ಯಾವ ರೀತಿ ಇದೆ, ಒಗ್ಗಟ್ಟಿಲ್ಲ, ಶಿಸ್ತಿಲ್ಲ. ಎಷ್ಟೋ ಜನ ಕಲಾವಿದರು ಇದುವರೆಗೂ ಕಲಾವಿದರಾಗಿದ್ದರೂ ಕೂಡ ಮೆಂಬರ್ ಆಗಿಲ್ಲ, ವಾಣಿಜ್ಯ ಮಂಡಳಿಯಲ್ಲಿ ಅವರು ಮೆಂಬರ್ ಆಗಿಲ್ಲ. ನಮಗೆ ಯಾಕೆ ಬೇಕು ಚಿತ್ರರಂಗದ ಉಸ್ತುವಾರಿ, ನಾವಾಯಿತು ನಮ್ಮ ಕೆಲಸ ಆಯಿತು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಇದು ಅವರ ವೈಯಕ್ತಿಕ ಬೆಳವಣಿಗೆ. ಆದರೆ ವೈಯಕ್ತಿಕ ಬೆಳವಣಿಗೆಯಿಂದ ಯಾವುದೇ ಕಾರಣಕ್ಕೂ ಚಿತ್ರರಂಗ ಬೆಳವಣಿಗೆ ಆಗಲ್ಲ. ಇವರು ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಚಿತ್ರರಂಗ ಇದ್ದರಷ್ಟೇ ಇವರಿಗೆ ಬೆಳವಣಿಗೆ ಆಗೋದು. ಎಲ್ಲರೂ ಕೂಡ ಚಿತ್ರರಂಗದ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಒಂದು ಕೆಲಸ, ಈ ಒಂದು ಶಿಸ್ತು, ಈ ಒಂದು ಒಗ್ಗಟ್ಟನ್ನು ಮಾಡುವಂತಹ ಕೆಲಸದ ಜೊತೆಗೆ ಏಕರೂಪ ದರದ ಟಿಕೆಟ್ ವಿಚಾರ ಕೂಡ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕನ್ನಡದ ನಿರ್ಮಾಪಕರೇ ಕೋರ್ಟ್ ಮೆಟ್ಟಿಲಿರೋದ್ರಿಂದ ಇದೆಲ್ಲದರ ಹೋರಾಟಕ್ಕೆ ಅವರು ಒಂದು ಅಂತಿಮವನ್ನು ಹಾಡಿ ಯಾವ ರೀತಿ ಕನ್ನಡ ಚಲನಚಿತ್ರದ ಬೆಳವಣಿಗೆಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಅಂದರೆ ಮಾತೃ ಸಂಸ್ಥೆ ಆದಂಥ ಫಿಲ್ಮ್ ಚೇಂಬರ್ ಯಾವ ರೀತಿ ಕೆಲಸ ಮಾಡುತ್ತೆ,
ಕಾದು ನೋಡಬೇಕಾಗಿದೆ. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ಥರದ ಒಂದು ಸ್ಯಾಂಡಲ್ವುಡ್ ಸಮಾಚಾರ ಹೊತ್ತು ನಾವು ಡಿಜಿಟಲ್ ಲೈವ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.